ಅದು ಅಂತಿಂತ ಬೇಟೆ ಅಲ್ಲ, ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲಿನ ಅತಿ ದೊಡ್ಡ ಬೇಟೆ. ನಟಿಯನ್ನ ಲಾಕ್ ಮಾಡಿದ್ದ ಡಿಆರ್ಐ ಅಧಿಕಾರಿಗಳು ಬರೋಬ್ಬರಿ 14 ಕೆಜಿ ಚಿನ್ನ ಸೀಸ್ ಮಾಡಿದ್ರು. ಅಷ್ಟಕ್ಕೂ ನಟಿ ಚಿನ್ನ ಸಾಗಾಟ ಮಾಡ್ತಿದ್ದು ಹೇಗೆ? ಮನೆಯಲ್ಲಿ ಸಿಕ್ಕ ಹಣ ಎಷ್ಟು? ಬನ್ನಿ ರಿಪೋರ್ಟ್ ನೋಡೋಣ. ಸೊಂಟದಲ್ಲೂ ಚಿನ್ನ, ಬ್ಯಾಗ್ನಲ್ಲೂ ಬಂಗಾರ. ಕೋಟಿ ಕೋಟಿ ಬೆಲೆಯ ಬಂಗಾರವನ್ನೇ ಹೊತ್ತು ತಂದಿದ್ದ ಚೆಲುವೆ ಮಾಡ್ತಿದ್ದ ವ್ಯವಹಾರ ಎಂತದ್ದು? ಹೀಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದು ಹೇಗೆ? ಮಾಣಿಕ್ಯನ ಚೆಲುವೆ ಬಳಿ ಸಿಕ್ಕ ಚಿನ್ನವೆಷ್ಟು, ಮನೆಯಲ್ಲಿದ್ದ ಹಣವೆಷ್ಟು ಅನ್ನೋದು ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಿ. ರನ್ಯಾ ಚಿನ್ನದ ಆಟಕ್ಕೆ ಡಿಆರ್ಐ ಗುನ್ನ. ಬಂಗಾರ, ನಗದು ಸೇರಿದಂತೆ 17 ಕೋಟಿ ಮೌಲ್ಯದ ವಸ್ತು ಸೀಸ್. Hey everyone, what's up? This is Rania. ರನ್ಯಾ ರಾವ್. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್. Boss wala. Be the boss. ಸ್ಯಾಂಡಲ್ವುಡ್ ನಟಿ. ಇದೇ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದಾಳೆ. ಸೋಮವಾರ ರಾತ್ರಿ ದುಬೈನಿಂದ ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ರನ್ಯಾಳನ್ನ ಲಾಕ್ ಮಾಡಿದ್ದ ಡಿಆರ್ಐ ಅಧಿಕಾರಿಗಳು 14 ಕೆಜಿ ಶುದ್ಧ ಬಂಗಾರವನ್ನ ಸೀಸ್ ಮಾಡಿದ್ರು. ಬಳಿಕ ಹೋಗಿದ್ದು ಲ್ಯಾವೆಲೆ ರಸ್ತೆಯಲ್ಲಿರೋ ರನ್ಯಾ ಮನೆ ಬಳಿ. ರನ್ಯಾಳನ್ನೇ ಕರೆದೊಯ್ದು ಆಕೆಯ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಬರೋಬ್ಬರಿ 2.5 ಕೋಟಿ ಹಣವನ್ನ ಜಪ್ತಿ ಮಾಡಿದ್ದು, ಮನೆಯಲ್ಲೂ ಚಿನ್ನಾಭರಣ ಸೀಸ್ ಮಾಡಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಬರೋಬ್ಬರಿ 14.2 ಕೆಜಿ ಚಿನ್ನ, ಮನೆಯಲ್ಲಿ 2.6 ಕೆಜಿ ಚಿನ್ನ, 2.67 ಕೋಟಿ ನಗದು ಸೇರಿ ಭರ್ತಿ 17.29 ಕೋಟಿ ಮೌಲ್ಯದ ಚಿನ್ನ, ನಗದು ಸಿಕ್ಕಂತಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇತಿಹಾಸದಲ್ಲೇ ಇಷ್ಟೊಂದು ಚಿನ್ನ ಸಿಕ್ಕಿರೋದು ಈವರೆಗಿನ ದಾಖಲೆಯಾಗಿದೆ. 15 ದಿನಕ್ಕೊಮ್ಮೆ ದುಬೈಗೆ ಹೋಗಿ ಬರ್ತಿದ್ದ ರನ್ಯಾ. ದುಬೈನಿಂದ ಅಕ್ರಮವಾಗಿ ಚಿನ್ನ ತಂದು ಸಿಕ್ಕಿಬಿದ್ದಿರೋ ನಟಿ ರನ್ಯಾ ದುಬೈಗೆ ಹೋಗಿದ್ದು ಇದೇ ಮೊದಲೇನಲ್ಲ. 15 ದಿನಕ್ಕೊಮ್ಮೆ ದುಬೈಗೆ ಹೋಗಿ ಬಂದಿರೋದು ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಕಳೆದ 15 ದಿನಗಳಲ್ಲೇ 4 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಹೀಗೆ ದುಬೈಗೆ ಹೋಗಿ ಬರ್ತಿದ್ದ ರನ್ಯಾ ಅಂತಿಂತ ಚಿನ್ನ ತರ್ತಿರ್ಲಿಲ್ಲ. 916ಗಿಂತಲೂ ಪರಿಶುದ್ಧವಾಗಿರುವ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಯ 999.90 ಮಾರ್ಕ್ ಇರುವ ಚಿನ್ನದ ಗಟ್ಟಿಯನ್ನೇ ಎತ್ಕೊಂಡು ಬರ್ತಿದ್ಲು. ತಪಾಸಣೆ ಇಲ್ಲದೆ ಕರೆತರಲು ಕಾನ್ಸ್ಟೇಬಲ್ ಸಾಥ್. ದುಬೈನಿಂದ ಬೆಂಗಳೂರಿಗೆ ಪ್ರತಿ ಬಾರಿಯೂ ಬಂದಿಳಿದಾಗ ಏರ್ಪೋರ್ಟ್ನಲ್ಲಿ ತಪಾಸಣೆ ಇಲ್ಲದೆಯೇ ರನ್ಯಾ ಹೊರಗೆ ಬರ್ತಿದ್ಲು. ಇದಕ್ಕೆ ಕಾನ್ಸ್ಟೇಬಲ್ ಸಾಥ್ ನೀಡ್ತಿದ್ದ ಅನ್ನೋ ಅಂಶವೂ ಬೆಳಕಿಗೆ ಬಂದಿದೆ. ಏರ್ಪೋರ್ಟ್ ಸ್ಟೇಷನ್ ಕಾನ್ಸ್ಟೇಬಲ್ ಬಸವರಾಜ್ ರನ್ಯಾ ರಾವ್ ಡಿಜಿಪಿ ಮಗಳು ವಿವಿಐಪಿ ಅಂತ ಹೇಳಿ ಕರ್ತರ್ತಾ ಇದ್ನಂತೆ. 15 ದಿನದ ಹಿಂದೆನೂ ಇದೇ ರೀತಿ ಗಲಾಟೆ ಮಾಡಿಕೊಂಡು ತಪಾಸಣೆ ಇಲ್ಲದೆ ರನ್ಯಾ ರಾವ್ ಹೊರಗೆ ಬಂದಿದ್ಲು. ಅಷ್ಟಕ್ಕೂ ಆಕೆ ಚಿನ್ನವನ್ನ ಹ್ಯಾಕ್ ತರ್ತಿದ್ಲು ಅನ್ನೋದನ್ನ ನೋಡೋದಾದ್ರೆ, ಅಂದಹಾಗೆ ರನ್ಯಾ ದುಬೈ ಏರ್ಪೋರ್ಟ್ಗೆ ಬಂದಾಗ ಏರ್ಪೋರ್ಟ್ನ ಟಾಯ್ಲೆಟ್ನಲ್ಲಿ ವ್ಯಕ್ತಿಯೊಬ್ಬ ಗೋಲ್ಡ್ ತಂದು ಕೊಟ್ಟಿದ್ದ. ಆಗ ರನ್ಯಾ ಗಮ್ ಮೂಲಕ ಗೋಲ್ಡ್ ಬಿಸ್ಕೆಟ್ಗಳನ್ನ ಸೊಂಟಕ್ಕೆ ಬೆಲ್ಟ್ ರೀತಿ ಹಚ್ಕೊಂಡಿದ್ಲು. ಅಲ್ಲಿಂದ ನೇರವಾಗಿ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬಂದಿದ್ಲು. ಈಕೆ ಡಿಜಿ ರಾಮಚಂದ್ರ ರಾವ್ ಪುತ್ರಿ ಅಂತ ಪೊಲೀಸರು ತಪಾಸಣೆ ಮಾಡದೆ ಮುತುವರ್ಜಿ ವಹಿಸಿ ಹೊರಗೆ ಕರ್ಕೊಂಡು ಬರ್ತಿದ್ರು. ಮದುವೆಯಾಗಿ 3 ತಿಂಗಳಿಗೆ ಸ್ಮಗ್ಲಿಂಗ್ಗೆ ಇಳಿದ ನಟಿ 3 ತಿಂಗಳ ಹಿಂದಷ್ಟೇ ರಾಜ್ಯದ ಹೆಸರಾಂತ ರಾಜಕೀಯ ಕುಟುಂಬದ ಸಂಬಂಧಿಕರ ಜೊತೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ಅದ್ಧೂರಿಯಾಗಿ ರನ್ಯಾ ಮದುವೆಯಾಗಿದ್ಲು. ಗಂಡ ಹೆಸರಾಂತ ಆರ್ಕಿಟೆಕ್ಟ್ ಕೂಡ ಆಗಿದ್ದಾನೆ. 3 ತಿಂಗಳ ಹಿಂದಷ್ಟೇ ಲ್ಯಾವೆಲೆ ರಸ್ತೆಯ ಫ್ಲಾಟ್ಗೆ ಶಿಫ್ಟ್ ಆಗಿದ್ರು. ಹೀಗೆ ಹನಿಮೂನ್ ಸಂಭ್ರಮದಲ್ಲಿರಬೇಕಾದವಳು ಚಿನ್ನದ ಸ್ಮಗ್ಲಿಂಗ್ ಇಳಿದು ಲಾಕ್ ಆಗಿದ್ದಾಳೆ. ಒಮ್ಮೆ ಚಿನ್ನ ಸಾಗಿಸಿದ್ರೆ 50 ಲಕ್ಷ ಕಮಿಷನ್. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಡೆಲಿವರಿ ಗರ್ಲ್ ಆಗಿದ್ಲು. ಅಂದ್ರೆ ಚಿನ್ನವನ್ನ ಸಾಗಿಸೋದಷ್ಟೇ ಈಕೆ ಕೆಲಸ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಂದ್ರೆ ಚಿನ್ನ ಸಾಗಿಸಿದ್ರೆ 4% ಹಣ ಸಿಗ್ತಾ ಇತ್ತು. ಈ ಬಾರಿ ಚಿನ್ನವನ್ನ ನಿಗದಿತ ಜಾಗಕ್ಕೆ ತಲುಪಿಸಿದ್ರೆ 50 ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಈಕೆಯ ಜೊತೆ ಹಲವು ಪ್ರಭಾವಿಗಳು, ದೊಡ್ಡ ತಂಡವೇ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಈ ಮಧ್ಯೆ ರನ್ಯಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದು ನಾಳೆ ಭವಿಷ್ಯ ಹೊರಬೀಳೋ ಸಾಧ್ಯತೆ ಇದೆ. ಜಗದೀಶ್, TV9 ಬೆಂಗಳೂರು.